ದೇವರನಾಡು ಕೇರಳದ ವೈನಾಡ್ನ ಕಲ್ಲಾಡಿಯಲ್ಲಿ ದುರಂತ ಸಂಭವಿಸಿ 3 ಸಾವನ್ನಪ್ಪಿದ್ರೆ ಸಾಕಷ್ಟು ಜನರು ಮಣ್ಣಿನ ಕೆಳಗೆ ಸಿಲುಕಿದ್ದಾರೆ. ನಾನೀಗ ಅದೇ ಸ್ಥಳದಲ್ಲಿದ್ದೇನೆ. ನೀವು ನೋಡ್ತಾ ಇರಬಹುದು, ಈಗಲೂ ಸಹ ಕಾರ್ಯಾಚರಣೆ ಮುಂದುವರೆದಿದೆ. ಮಳೆ ಕೊಂಚ ಬಿಡುವನ್ನು ನೀಡಿರುವಂಥದ್ದು. ಯಾಕಂದರೆ ಕಳೆದ 1 ವಾರದಿಂದ ಸತತವಾಗಿ ಇಲ್ಲಿ ಮಳೆ ಬೀಳ್ತಾ ಇತ್ತು. ಸುರಂಗದ ಕಾಮಗಾರಿ ಏನು ನಡೀತಾ ಇತ್ತು ಅದನ್ನು 2 ದಿನಗಳ ಹಿಂದೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಯಾಕಂದರೆ ಈ ಅಪಾಯದ ಮುನ್ಸೂಚನೆ ಸಿಕ್ಕ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕಾಮಗಾರಿಯನ್ನು ಮಾಡಬಾರದು ಅಂತೇಳಿ ಒಂದು ಸೂಚನೆ ನೀಡಿದ ಹಿನ್ನೆಲೆಯಲ್ಲಿ 2 ದಿನಗಳಿಂದ ಕಾಮಗಾರಿಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು. ಆದರೆ ಈ ಸುರಂಗಕ್ಕಾಗಿ ತೆಗೆದಂತಹ ಮಣ್ಣೇನಿದೆ ಆ ಮಣ್ಣನ್ನು ಇದೇ ಸ್ಥಳದಲ್ಲಿ ಇಡಲಾಗಿತ್ತು. ಸೊ ಇದರ ಹಿಂದೆ ಇರುವಂತಹ ಏನು ಬೆಟ್ಟ ಇದೆ ಅಲ್ಲಿ ಲ್ಯಾಂಡ್ ಸ್ಲೈಡಿಂಗ್ ಆರಂಭದಲ್ಲಿ ಆಗಿದೆ. ಆ ಮಣ್ಣು ಮತ್ತು ಇಲ್ಲಿದ್ದಂತಹ ಮಣ್ಣು ಎರಡೂ ಸಹ ನೀರಿನ ಜೊತೆ ಸೇರಿಕೊಂಡು ಕೆಸರು ಮಿಶ್ರಿತವಾಗಿ ಬಂದು ಈ ರೀತಿಯಾದಂಥ ಅವಘಡ ಸಂಭವಿಸಿರುವಂಥದ್ದು. ಅಂದರೆ ಕಾಮಗಾರಿಯನ್ನು ನಿಲ್ಲಿಸಿದ್ರೂ ಸಹ ಸ್ಥಳೀಯವಾಗಿ ಅಲ್ಲಿ ಅಂದರೆ ಕೆಲಸವನ್ನು ಮಾಡುವಂಥವ್ರಿಗೆ ತಾತ್ಕಾಲಿಕವಾದ ಶೆಡ್ಗಳನ್ನು ನಿರ್ಮಾಣ ಮಾಡಿಕೊಳ್ಳಲಾಗಿತ್ತು. ಆ ಶೆಡ್ಗಳಲ್ಲಿ ಕೆಲಸ ಇಲ್ಲ ಅಂದರೂ ಸಹ ಅಲ್ಲಿ ಜನಗಳು ವಾಸವಾಗಿದ್ದರು. ಅವರ ಮೇಲೆ ಈ ಮಣ್ಣು ಕುಸಿದಿಂದಾಗಿ ಆ ಸಾವು ಸಂಭವಿಸಿರುವಂಥದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ಸ್ಥಳೀಯರು ಪ್ರತ್ಯಕ್ಷದರ್ಶಿ ನಮ್ಮ ಜೊತೆಗಿದ್ದಾರೆ. ಸರ್, ಇಲ್ಲಿ ಏನಾದಿದಂತ? ಇಲ್ಲಿ ಬೆಳಗ್ಗೆ ಒಂದು ಅಂದಾಜು 10 ಗಂಟೆ ಆಗಿದೆ. 10 ಗಂಟೆಗೆ ಒಂದು ದೊಡ್ಡದು ಸೌಂಡ್ ಬಂದರೆ ಇದಾಗಿದೆ ಮಣ್ಣೆಲ್ಲ. ಯಾಕೆಂದರೆ ಮಳೆ ಜಾಸ್ತಿ ಇದೆ, ನೆನ್ನೆ ಮೊನ್ನೆಲ್ಲ ಮಳೆ ಜಾಸ್ತಿ ಬಂದೆ. ಅದೇ ಒಳಗಡೆ ಇಲ್ಲಿ ಲೇಬರ್ಸ್ ಅಂದಾಜು 20-25 ಜನ ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಅಲ್ಲಿ ಇದು ಆಪ್ರೇಟರ್ ಇದೆ, ಆಮೇಲೆ ಸಿವಿಲ್ ಫಾರ್ಮರ್ ಇದೆ, ಲೇಬರ್ಸ್ ಇದೆ. ಅಲ್ಲಿ 3 ಜನ ಈಗ ಡೆತ್ ಆಗಿದೆ. ಯಾಕಂದರೆ ಒಂದು ವಿಕಾಸ್, ಆಮೇಲೆ ಅನ್ಮೋಲ್, ಚಂದ್ರಭಾನು 3 ಜನ ಈಗ ಇದ್ದಾರೆ. 9 ಜನ ಇಲ್ಲಿ ಹಾಸ್ಪಿಟಲ್ಲೇ ಅಡ್ಮಿಟ್ ಆಗಿದೆ. ಯಾಕಂದರೆ ಅವರು ಟ್ರೀಟ್ಮೆಂಟ್ ಮಾಡ್ತಾಯಿಲ್ಲ, ಇಲ್ಲಿ ಮೆಡಿಕಲ್ ಕಾಲೇಜಲ್ಲಿದೆ ಅವರು. ಆಮೇಲೆ ಒಂದು 5 ಜನ ಇನ್ನು ಮಣ್ಣು ಒಳಗಡೆ ಇದೆ. ಹೌದು, ಅವರು ಇವತ್ತು ನೈಟ್ ಆಗಿದಲ್ಲ, ಇನ್ನು ಇವತ್ತೊಂದು ನೋಡ್ತಾ ಗೊತ್ತಿಲ್ಲ. ಮಳೆ ಇಲ್ಲನ ಅವರು ಬೆಳಗ್ಗೆ ಎಲ್ಲ ತಿರ್ಗಾ ಅದು ಚೆಕ್ ಮಾಡ್ತಾರೆ. ಹೇಗಾಗಿ ಸರ್, ಹಿಂದೆ ಬೆಟ್ಟ ಇದೆಯಾ ಅಥವಾ ಮಣ್ಣನ್ನು ಜೋಡಿಸಿಟ್ಟಿದ್ರಾ, ಹೇಗಾಗಿದ್ದು ಅಂತ? ಯಾಕಂದರೆ ಇಲ್ಲಿ ಕೆಲಸ ನಡೀತದಲ್ವಾ, ಇಲ್ಲಿ ಕೆಲಸ ನಡೆಯುವಾಗ ಲೂಸ್ ಮಣ್ಣಲ್ವಾ, ಇದು ಲೂಸ್ ಮಣ್ಣೆಲ್ಲ ಒಂದು ಕಡೆ ಹಾಕಿದ ದೊಡ್ಡದು ಇದಾಗಿದೆ. ಹೌದು, ಗುಡ್ಡ ಥರ ಆಗಿದೆ. ಅದು ಈಗ ಮಳೆ ಬಂದ ಮೇಲೆ ಲೂಸ್ ಮಣ್ಣಲ್ವಾ, ಅದು ಎಲ್ಲ ಕೆಳಗಡೆ ಬಂದ. ಹೌದು, ಬೆಟ್ಟ ಅಂದರೆ ಇದು ನೀವು ನೋಡಿಲ್ವಾ, ಇದು ಹತ್ರ ಸೇಮ್ ಇದಕ್ಕೆ ಜಾಸ್ತಿ ಇದೆ. ಹೌದು, ಅದು ಸ್ವಲ್ಪ ಹೌದು. ಈಗ ಇವರು ಚೆಕ್ ಮಾಡುವಾಗ ಅವರು ಹೇಳಿದೆ, ಇವತ್ತು ಮಳೆ ಬಂದ ಇಲ್ಲಿ ಸ್ಟಾಪ್ ಮಾಡೋಕೆ ಹೇಳಿದೆ ಅವರು. ಯಾಕಂದರೆ ಇಲ್ಲಿ ಈಗ ಕೆಲಸ ನಡ್ತಿಲ್ವಾ, ರೋಡ್ ರೆಡಿ ಮಾಡಬೇಕಲ್ಲ, ಅದು ಕ್ಲಿಯರ್ ಮಾಡ್ತಾರೆ. ಇವತ್ತು ನೈಟ್ ಅದು ರೋಡ್ ಕ್ಲಿಯರ್ ಮಾಡ್ತೀನಿ, ಆಮೇಲೆ ಬೆಳಗ್ಗೆ. ಹೌದು, ಈಗ ಸುರಂಗದ ಕೆಲಸ ಏನು ನಡೀತಾ ಇತ್ತು, 2 ದಿನದಿಂದ ನಿಲ್ಲಿಸಿದ್ರು ಮಳೆ ಜಾಸ್ತಿ ಇದೆ ಅಂತೇಳಿ. ಹೌದು, ಯಾಕಂದರೆ ಇಲ್ಲಿ ಸುರಂಗದ ಸ್ವಲ್ಪ ಪ್ರಾಬ್ಲಮ್ ಉಂಟು. ಯಾಕಂದರೆ ಮಳೆ ಜಾಸ್ತಿ. ಯಾಕಂದರೆ ಇಲ್ಲಿ 3 ವರ್ಷ ಮುಂದೆ ಇಲ್ಲಿ ಪ್ರಾಬ್ಲಮ್ ಬಂದಿದಲ್ಲ, ಮೇಪಾಡಿ. ಯಾಕಂದರೆ ಒಂದು ಪುತ್ತು ಮಲೆ ಬಂದೆ, ನೆಕ್ಸ್ಟು ಮುಂಡಕಾಯಿ ಚೂರ ಮಲೆ ಬಂದೆ, ಈಗ ಅದು ಕಲ್ಲಾಡಿ ಮೀನಾಕ್ಷಿಲು ಬಂದಿಲ್ಲ. ಅದಕ್ಕೆ ಅವರು ಫಸ್ಟ್ ಹೇಳಿದೆ, ಇದು ಸ್ಟಾಪ್ ಮಾಡೋದು ಹೇಳಿದೆ. ಅದಕ್ಕೆ ಇಲ್ಲಿ ಸ್ಟಾಪ್ ಮಾಡಿದೆ, ಕೆಲಸ ಎಲ್ಲ ಸ್ಟಾಪ್ ಮಾಡಿದೆ. ಯಾಕಂದರೆ ಅವರು ಚಿಕ್ಕದು ಕೆಲಸ ಮಾಡೋದಕ್ಕೆ ಇಲ್ಲಿ ಬಂದು ನೋಡ್ತಿರುವಾಗ ಇದತ್ರ ಕೆಲಸ ಮಾಡ್ತಾ ಇದ್ರೆ ಇನ್ನು 100 ಜನ ಇಲ್ಲಿ ಸಿಲ್ಕೋತಾ ಇದ್ರಲ್ಲ. ಜಾಸ್ತಿ ಉಂಟು ಇಲ್ಲಿ ಹುಡುಗರು, ಇಲ್ಲಿ ಲೇಬರ್ಸ್ ಎಲ್ಲ ಜಾಸ್ತಿ ಉಂಟು. ಎಷ್ಟು ಜನ ಕೆಲಸ ಮಾಡ್ತಾರೆ ಇಲ್ಲಿ? ಅಂದಾಜು ಒಂದು 100 ಅಬೌವ್ ಇದೆ. ಇವತ್ತು ಅವರು 25 ಮಾಡಿದೆ. 20-25 ಮೆಂಬರ್ಸ್ ಇವತ್ತು ಇದೆ. ಅಲ್ಲಿ ಸ್ವಲ್ಪ ಜನ ಇದಾಗಿದೆ. ಸಾವನ್ನಪ್ಪಿದವರ ಮೃತದೇಹ ಎಲ್ಲ, ಬಾಡಿ ಎಲ್ಲ ಸಿಕ್ಕಿದೆಯಾ ಅದ್ರ ಬಗ್ಗೆ? ಹೌದು, 3 ಜನ ಸಿಗ್ತದಲ್ಲ, ಅದು ಐಡೆಂಟಿಫೈ ಮಾಡಿದೆ. ಅದಕ್ಕೆ ಅಲ್ಲಿ ಮಾರ್ಚರಿಗೆ ಇದು ಮಾಡ್ತಾರೆ. ಇನ್ನು ಎಷ್ಟು ಜನ ಸಿಲ್ಕಿರ್ಬೋದು ಇಲ್ಲಿ? 5 ಜನ ಇಲ್ಲಿ ಮಣ್ಣು ಒಳಗಡೆ ಇದೆ. ಅಲ್ಲ, ಅವ್ರಿಗೆ ಗೊತ್ತಿಲ್ಲ, ಅದು ಅವ್ರಿಗೆ ಗೊತ್ತಾಗುತ್ತೆ, ನಮಗೆ. 8 ಜನಕ್ಕೆ ಗಾಯ ಆಗಿದೆಯಲ್ಲ, ಆಸ್ಪತ್ರೆಯಲ್ಲಿ ಇದೆಯಲ್ಲ, ಹೇಗಿದೆ ಅವ್ರ ಸ್ಥಿತಿ ಅಂತ? ಅವರು ಈಗ ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಅನ್ನೋ ಡೌಟ್ ಇದೆ. ಯಾಕಂದರೆ ನಮಗೆ ಜಾಸ್ತಿ ಏನೂ ಗೊತ್ತಿಲ್ಲ. ಯಾಕಂದರೆ ಅದು ಆ ಡಿಪಾರ್ಟ್ಮೆಂಟ್ ಬೇರಲ್ವಾ, ನಾವು ಇಲ್ಲಿ ಪಕ್ಕದ ಮನೆ ಅದು ಅಲ್ವಾ, ನಮ್ಮ ಊರು. ಅದಕ್ಕೆ ಅಲ್ಲ, ನಮ್ಮದು ಮೇಪಾಡಿ. ಹೌದು, ಇದು ಮೀನಾಕ್ಷಿ. ಹೌದು, ಬಸ್ ಎಲ್ಲ ಬಿದ್ದಿರುವಂಥದ್ದು. ಅದು ಆಲ್ರೆಡಿ ಇಲ್ಲಿ ಸ್ಟಾಪ್ ಮಾಡಿದ್ದು ಬಸ್ಸು. ಅದಕ್ಕೆ ಹೌದು, ಪಾರ್ಕಿಂದ ಬಸ್ ಅದು. ಇಲ್ಲ, ಬಸ್ಸಲ್ಲಿ ಜನ ಏನಿಲ್ಲ. ಹೌದು, ಕರೆಕ್ಟ್. ಯಾರೋ ದೇವರು ಇದು ಮಾಡ್ತಾರೆ. ಮತ್ತೆ ಈ ಸೇತುವೆ ತುದಿಯಲ್ಲೂ ಸಹ ನಾವು ನೋಡಿದ್ವು CC ಕ್ಯಾಮ್ರಾದಲ್ಲಿ, ಅದು ಅಲ್ಲಿ ಬಂದು ಅಲ್ಲಿ ನಿಂತ್ಕೊಬಿಡುತ್ತೆ. ಆ ಒಂದು ಟ್ಯಾಂಕರ್ನ ನೂಕೊಂಡು ಬಂದು ಅಲ್ಲಿ ನಿಂತ್ಕೊಳುತ್ತೆ. ಅದು ಮುಂದಕ್ಕೆ ಹೋಗಿದ್ರು ಜನ ಅದ್ರ ಮೇಲೆ ಸಿಗಾಕೊಳ್ಳೋರು. ಆ ಟ್ಯಾಂಕರು ತುಂಬ ಲೆಕ್ಕ ಆಗಿದೆ. ಯಾಕಂದರೆ ಬೇರೆ ಏನಿಲ್ಲ, ಆ ಟ್ಯಾಂಕರ್ ಅಲ್ಲಿ ಇಲ್ಲೇನ ಇದು ಸುಮಾರು ಅಂಗಡಿ ಹೋಗಿದೆ. ಇದು ಸುಮಾರು ಮನೆ ಇದೆ, ಜನ ಇದೆ, ಎಲ್ಲ ಇದಾಗಿದೆ. ಯಾಕಂದರೆ ಟ್ಯಾಂಕರು ಸ್ವಲ್ಪ ಅದು ಸಪೋರ್ಟ್ ಆಗಿದೆ.
ಕೇರಳದಲ್ಲಿ ಸಾಮಾನ್ಯವಾಗಿ ಜುಲೈ ತಿಂಗಳು, ಯಾಕಂದ್ರೆ 2024 ಜುಲೈಯಲ್ಲೂ ಆ ಥರ ಆಗಿತ್ತು. ಸೊ ಜುಲೈ ಈ ಮುಂಗಾರು ಶುರುವಾದಾಗ ಈ ಥರ ಘಟನೆಗಳಾಗ್ತಾ ಇರುತ್ತಾ ಅಂತ. ಯಾಕೆಂದರೆ ಬೇರೆ ಇಲ್ಲ, ಜುಲೈಗೆ ಇದು ಇಲ್ಲಿ ವರ್ಷ ಅಲ್ವಾ, ಅದು ಮಳೆ ಜಾಸ್ತಿ ಬರ್ತಿಲ್ಲ. ಅದೇ ಮೇಯ್ನ್ ನಮ್ಮ ಕೇರಳ ವಯನಾಡು ಮಳೆ ಜಾಸ್ತಿ ಡಿಸ್ಟ್ರಿಕ್ಟ್ ಅದು. ಇದು ಸ್ಥಳೀಯರು ಹಾಗೂ ಪ್ರತ್ಯಕ್ಷದರ್ಶಿಗಳ ಮಾತು. ಒಂದು ವೇಳೆ 2 ದಿನಗಳ ಹಿಂದೆ ಕಾಮಗಾರಿಯನ್ನು ನಿಲ್ಲಿಸಿಲ್ಲದೆ ಈ ರೀತಿಯಂಥ ಅವಘಡ ಸಂಭವಿಸಿದರೆ ನೂರಾರು ಜನರು ಪ್ರಾಣವನ್ನು ಕಳ್ಕೊಳ್ತಾ ಇದ್ರು. ಮತ್ತೊಂದು ಘನಘೋರ ದುರಂತಕ್ಕೆ ಈ ಒಂದು ಸಾಕ್ಷಿ ಆಗ್ತಾ ಇತ್ತು ಅನ್ನೋ ಒಂದು ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜೀವನ್ ಜೊತೆ ರಾಮ್, TV9 ಕೇರಳ.